ಇದೇನೋ ಹಿಂಗ್ ಡಬ್ಬ ಇಟ್ಕೊಂಡ್ ಕೂತಿದ್ದಾಳೆ ಅಂತ ನೋಡಿದಿರಾ. ಸೊ ನಂದು ಪಾರ್ಸಲ್ ಬಂತು. ಪ್ರತಿ ಸರಿ ನಾನು ಮಾಡ್ತಾ ಓಪನ್ ಮಾಡ್ತಿದ್ದೆ. ಈ ಸರಿ ಅಷ್ಟು ಪೇಷನ್ಸ್ ಇರ್ಲಿಲ್ಲ. ಬಂದ ತಕ್ಷಣ ಓಪನ್ ಮಾಡಿ ಆಲ್ರೆಡಿ ಇಲ್ಲಿ ಇರೋದ್ರಲ್ಲಿ ಎಲ್ಲಾನು ಟೇಸ್ಟ್ ನೋಡಿ ತಿಂದು ಮುಗಿಸಿದೀನಿ. ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಈ ಸರಿ ಮನೆಯಿಂದ ಏನೇನು ತರಿಸ್ಕೊಂಡಿದ್ದೀನಿ ಮತ್ತೆ ಎಷ್ಟಾಯಿತು, ಎಲ್ಲಿಂದ ತರಿಸಿದ್ದು ಅಂತ ಹೇಳ್ತೇನೆ. ನಾನು ಗ್ರ್ಯಾಜುಯೇಟ್ ಆಗ್ತಾ ಇದ್ದೀನಲ್ಲ ಈ ವೀಕು. ಎಕ್ಸಾಕ್ಟ್ಲಿ ನಂದು ಸ್ಯಾಟರ್ಡೆ, ಸಂಡೇ, ಫ್ರೈಡೇ ಒಂದು ಇವೆಂಟ್ ಇದೆ ಆಯಿತಾ. ಆ ಮೂರಕ್ಕೂ ಡ್ರೆಸ್ ಎಲ್ಲ ಈ ಬಾಕ್ಸಲ್ಲಿತ್ತು. ಟ್ಯೂಸ್ಡೇ ಅಂದರೆ ಇವತ್ತು ಕೊರಿಯರ್ ಆಗಬೇಕಿತ್ತು. ಬಟ್ ಅದು ಹೇಳಿದ್ದು ನನಗೆ ಥರ್ಸ್ಡೇ ಬರುತ್ತೆ. ಆಮೇಲೆ ಥರ್ಸ್ಡೇ ಬಂದರೆ ಬರ್ಬೋದು, ಇಲ್ಲ ಅಂದ್ರೂ ಇಲ್ಲ ಅಂತ ಇತ್ತು. ನನಗೆ ಭಯ ಆಗ್ಬಿಟ್ಟಿತ್ತು. ಎಲ್ಲಾನು ಪ್ಲಾನ್ ಮಾಡಿ ಹಿಂಗಾಗೋಯ್ತಲ್ಲ. ನನ್ನ ಅದೃಷ್ಟಕ್ಕೆ ನನ್ನ ರೂಮ್ಮೇಟ್ ಮೆಸೇಜ್ ಮಾಡಿದ್ರು, ನಿಂಗೆ ಒಂದು ಸರ್ಪ್ರೈಸ್ ಇದೆ ಅಂತ. ನನಗೆ ತಕ್ಷಣ ಬಂದಿದ್ದು ನನ್ನ ಪಾರ್ಸಲ್ ಬಂತ ಅಂತ. ಆಮೇಲೆ ಹೋಗಿ ಚೆಕ್ ಮಾಡಿದೆ, ಅವಾಗ ಅದು ಡೆಲಿವರ್ ಆಗಿದೆ ಅಂತ ಇತ್ತು. ನಮಗೆ 2 ರಿಂದ 3 ಗ್ರ್ಯಾಜುಯೇಷನ್ ವಾಕ್ಸ್ ಇರುತ್ತೆ. ನಾವು ಯಾವ್ದಕ್ಕೆ ಬೇಕೋ ಅಟೆಂಡ್ ಮಾಡ್ಬೋದು. ಮೇನ್ 2 ಇರುತ್ತೆ ಆಯಿತಾ. ಸೊ ನಾನು ಅಂದ್ಕೊಂಡೆ ಒಂದಕ್ಕೆ ವೆಸ್ಟರ್ನ್ ವೇರ್ ಹಾಕೋಣ, ಇನ್ನೊಂದಕ್ಕೆ ಟ್ರೆಡಿಷ್ನಲ್ ವೇರ್ ಹಾಕೋಣ ಅಂತ. ಹಾಫ್ ಸ್ಯಾರಿ ಐಡಿಯಾ ಇತ್ತು ನಂಗೆ ಮುಂಚೆಯಿಂದ. ಸೊ ಈ ಸರಿ ಮನೆಗೆ ಹೋದಾಗ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದಿದ್ದೆ. ಅದು ಎಲ್ಲಿಂದ ಹೆಂಗೆ ಅನಿಸ್ತು ಗೊತ್ತಿಲ್ಲ. ಹಿಂದಿನ ರಾತ್ರಿ ನನಗೆ ನಮ್ಮಮ್ಮನ ಸೀರೆ ಉಟ್ಕೋಬೇಕು ಅಂತ ಅನಿಸ್ತು. ನಮ್ಮದು ಮೈಸೂರು ಸಿಲ್ಕ್ ಸೀರೆನ ಉಟ್ಕೊಂಡು ನಾನು ಗ್ರ್ಯಾಜುಯೇಷನ್ ಆದರೆ ಹೆಂಗಿರುತ್ತೆ ಅಂತ ಅನಿಸ್ತು. ಸೊ ಹಿಂದಿನ ದಿನ ಮೆಸೇಜ್ ಮಾಡಿ ಬೆಳಗ್ಗೆ ಕೊರಿಯರ್ ಮಾಡೋ ಅಷ್ಟರಲ್ಲಿ ಸೀರೆ ರೆಡಿ ಮಾಡಿಸಿ, ಬ್ಲೌಸ್ ರೆಡಿ ಮಾಡಿಸಿ ಎಲ್ಲ ಮಾಡಿದ್ದಾರೆ. ಅದಕ್ಕಿಂತ ಮೇನ್ ಇದನ್ನು ತರಿಸ್ಕೊಬೇಕಿತ್ತು ನಾನು. ಕರ್ನಾಟಕ ಫ್ಲ್ಯಾಗ್ದು ಶಾಲ್ ಥರ. ನಾನು ಈ ಥರದ್ದೆಲ್ಲ ಏನು ಅಷ್ಟು ಹಾಕೊತಿರ್ಲಿಲ್ಲ. ಯಾಕಂದರೆ ಯೂಸ್ ಮಾಡಿದ್ಮೇಲೆ ನಾವೆಲ್ಲೆಲ್ಲೋ ಇಟ್ಬಿಡ್ತೀವಿ, ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಡಬೇಕಂತ ನನ್ನ ಒಪಿನಿಯನ್ ಇತ್ತು. ಪ್ಲಾಸ್ಟಿಕ್ ತರಿಸ್ಲಿಲ್ಲ ನಾನು, ಅದು ನಂಗೆ ಇಷ್ಟ ಇಲ್ಲ ಅಂತ. ಬಟ್ ಇದು ಹಾಕ್ಕೊಳ್ಳೇಬೇಕಂತ ತುಂಬ ಅನಿಸ್ತಿತ್ತು. ತುಂಬ ಯೋಚನೆ ಮಾಡಿದ್ಮೇಲೆ ಇದನ್ನು ತರಿಸ್ಕೊಂಡಿನಿ. ಜೋಪಾನವಾಗಿ ಇಟ್ಕೊತೀನಿ. ನೀವೇನಾದರೂ ಈ ಥರ ತರಿಸ್ಕೊತಿದ್ದೀರಾ, ಯೂಸ್ ಮಾಡ್ತಿದ್ದೀರಾ ಅಂದರೆ ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲ ಬಿಸಾಡೋದಲ್ಲ, ಒಂದು ರೆಸ್ಪೆಕ್ಟ್ ಕೊಡಬೇಕು ಅದಕ್ಕೆ. ಇದು ನನ್ನ ಗ್ರ್ಯಾಜುಯೇಷನ್ ವೆಸ್ಟರ್ನ್ ವೇರ್ ಆಯಿತಾ. ನಾನು ಹಾಕೊಂಡಾಗ ನೋಡಿ ಹೇಳಿ ಹೆಂಗಿದೆ ಅಂತ. ಇದು ಒಂದು ಸ್ವಲ್ಪ ಡ್ರೆಸ್ ಬೇಕಿತ್ತು, ಅದು ಒಂದು ತರಿಸ್ಕೊಂಡಿದ್ದೀನಿ. ಸಾರಿ, ಒಂದಲ್ಲ, ಎಷ್ಟು ಡ್ರೆಸ್ ಇದ್ರೂ ಸಾಲಲ್ಲ ಅನಿಸುತ್ತೆ ಹುಡುಗಿಯರಿಗೆ. ಇದು ನಾನಿನ್ನೂ ಓಪನ್ ಮಾಡಿಲ್ಲ, ಯಾಕಂದರೆ ಅವಾಗಿಂದ ಬರೋ ಸ್ವೀಟ್ ತಿಂದು ಬಾಯೆಲ್ಲ ಸ್ವೀಟ್ ಆಗಿದೆ. ಕೊಬ್ಬರಿ ಮಿಠಾಯಿ ಥರ ಅಮ್ಮ ಮಾಡಿ ಕಳಿಸಿರೋದು. ಇವತ್ತು ಸಂಜೆ ನಾವೆಲ್ಲ ಯಾರ್ಯಾರು ಗ್ರ್ಯಾಜುಯೇಟ್ ಆಗ್ತಿದ್ದೀವಿ ಅವರಿಗೆ ನನ್ನ ಫ್ರೆಂಡ್ ಒಬ್ಬರು ಸಿಪ್ ಆ್ಯಂಡ್ ಪೇಂಟ್ ಅಂತ ಒಂದು ಪಾರ್ಟಿ ಇಟ್ಕೊಂಡಿದ್ದಾರೆ. ಪ್ರಾಬ್ಲಿ ಅಲ್ಲಿಗೆ ತೊಗೊಂಡು ಎಲ್ರಿಗೂ ಕೊಡ್ತೀನಿ ಇದನ್ನು. ಇದು ಫೌಂಡೇಶನು. ಸೊ ನಾನು ಇದುವರೆಗೂ ಫೌಂಡೇಶನ್ ಎಲ್ಲ ಏನೂ ಹಾಕಿಲ್ಲ. ಕೆಮಿಕಲ್ ಇಂದ ಮಾಡಿರ್ತಾರಲ್ಲ ಅದೆಲ್ಲ ಇಷ್ಟ ಆಗಲ್ಲ. ಸೊ ಇದು ಆರ್ಗ್ಯಾನಿಕ್ ಮತ್ತು ವೀಗನ್ ಅಂತ. ಮೇನ್ ಬಿಸಿಬೇಳೆಭಾತ್ ತಿನ್ಬೇಕು ಅನಿಸ್ತಿತ್ತು ನನಗೆ. ಇದು ಹೆಂಗೆ ಮಾಡೋದಂತ ಗೊತ್ತಿಲ್ಲ. ಆಮೇಲೆ ಮಾಡಿದ್ರೆ ಇಲ್ಲಿ ಯಾರೂ ತಿನ್ನೋರಿಲ್ಲ, ನಾನು ಒಬ್ಬಳೇ ತಿನ್ನಬೇಕು. ಟೇಸ್ಟ್ ಮಾತ್ರ ಸಾಕಾಗಿರುತ್ತೆ. ಯಾರೋ ಒಬ್ರು ಕಮೆಂಟ್ ಕೂಡ ಹಾಕಿದ್ರು, ನಾನು ಇದು ಮಾಡ್ತಿದ್ದಿದ್ದು ವಿಡಿಯೋಗೆ 1 year ಬ್ಯಾಕ್ ಪೋಸ್ಟ್ ಮಾಡಿದ್ದು ಅನಿಸುತ್ತೆ. ನಾನು ಇದನ್ನು ತೊಗೊಂಬಂದು ತಿಂತಾ ಇದ್ದೀನಿ ಇವಾಗ ಅಂತ. ಜೊತೆಗೆ ಬೂಂದಿ, ಬಿಸಿಬೇಳೆಭಾತು ಬೂಂದಿ ಬೆಸ್ಟ್ ಕಾಂಬಿನೇಷನ್. ಇವಳೇನು ಇಂಡಿಯನ್ ಫುಡ್ಡಿಗೆ ಇಷ್ಟೊಂದೆಲ್ಲ ಇದು ಮಾಡ್ತಿದ್ದಾಳೆ ಅಂದರೆ, ನಾವು ಇಷ್ಟು ದೂರ ಬಂದು ನಮಗೆ ಸಿಗಲ್ವಲ್ಲ, ಆವಾಗ ಅದ್ರದ್ದು ಬೆಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಗೊತ್ತಾಗಲ್ಲ. ಆಡು ಕಲೆದು ಚಕ್ಲಿ, ನಿಪ್ಪಟ್ಟು ಎಲ್ಲ ಕಳಿಸಿದ್ದಾರೆ. ನನಗೆ ಮದ್ದು ರೋಡೆ ಅಂತೂ ಸೇಮ್ ಮನೇಲಿ ಮಾಡಿರೋಂಗೆ ಇರುತ್ತೆ. ಇದು ತಿನ್ನುವಾಗಲೂ ಒಂದು ಸೆಕೆಂಡ್ ನಾನು ನಮ್ಮ ಮನೆಗೆ ಹೋಗ್ಬಿಟ್ಟು ವಾಪಸ್ ಬಂದೆ, ಅಷ್ಟು ಚೆನ್ನಾಗಿರ್ತಿದ್ದು. ರೊಜ್ಜಾವ್ಲಕ್ಕಿ ಇದು ಲಾಸ್ಟ್ ಟೈಮು ಕಳಿಸಿದ್ರು ಅನಿಸುತ್ತೆ ನಮ್ಮಮ್ಮ. ನನಗೆ ತುಂಬ ಇಷ್ಟ, ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ಸೊ ಅದಕ್ಕೆ ಕಳಿಸಿದ್ದಾರೆ. ಇಲ್ಲಿ ಏನಂದರೆ ನಾವು ಕೆಲಸ ಮುಗಿಸ್ಕೊಂಡು ಓದಿ ಕೆಲಸ ಮುಗಿಸಿ ಪಾರ್ಟ್ ಟೈಮ್ ಮಾಡಿ ಎಲ್ಲ ಮಾಡಿ ಮನೆಗೆ ಬಂದರೆ ಒಂದೊಂದು ಸರಿ ಹೊಟ್ಟೆ ಹಸಿತಾ ಇರುತ್ತೆ, ಏನು ಮಾಡ್ಕೊಳ್ಳೋಕೆ ಎನರ್ಜಿ ಇರಲ್ಲ. ಅದಕ್ಕೇ ಕೆಲವೊಂದು ಸರಿ ಈ ಥರ ಇನ್ಸ್ಟೆಂಟಾಗಿ ಏನಾದರೂ ಇಟ್ಕೊಂಡಿದ್ರೆ ಬೆಟರು. ಸುಮ್ಮನೆ ಏನು ತಿಂದಲ್ಲಿ ಮಲ್ಗೋದಕ್ಕಿಂತ ಈ ಥರ ಇಟ್ಕೊಳ್ಳೋದು. ಆಮೇಲೆ ಬಿಸ್ಕೆಟ್ಸ್ ಇದ್ದಾವೆ ಒಂದಷ್ಟು. ನಾನು ಸ್ವೀಟ್ನ ಬಿಡೋಣ ಅಂತ ಅಂದ್ಕೊಂಡಾಗೆಲ್ಲ ಏನಾದರೂ ಒಂದಾಗುತ್ತೆ. ಇವಾಗ ರೀಸೆಂಟಾಗಿ ಅಂದ್ಕೊಂಡೆ ಶುಗರ್ ಕಟ್ ಡೌನ್ ಮಾಡಬೇಕಂತ. ಈಗ ಇದೆಲ್ಲ ಬಂದಿದೆ. ಇದೆಲ್ಲನೂ ತಿನ್ನೋದು ತುಂಬ ಮುಖ್ಯ. ಅದಕ್ಕಿಂತ ಮುಂಚೆ ಅಂದ್ಕೊಂಡಾಗ ನಾನು 1-2 ವಾರಕ್ಕೆ ಮನೆಗೆ ಹೋಗ್ಬಿಟ್ಟೆ. ಸೊ ಮನೆಗೆ ಹೋದಾಗ ನಾನು ಮತ್ತೆ ಯಾವಾಗ ಇಂಡಿಯಾಗೆ ಹೋಗ್ತೀನಿ ಅಂತ ತಿಂದೆ ಸರಿ ಸ್ವೀಟ್ಸ್ನ. ಮುಂಚೆ ನಾನು ಇಷ್ಟು ಸ್ವೀಟ್ ಕ್ರೇವಿಂಗ್ಸ್ ಇರಲಿಲ್ಲ. ಇವಾಗ ಜಾಸ್ತಿ ಸ್ವೀಟ್ ಟೂತ್ ಆಗಿಬಿಟ್ಟಿದೆ, ಖಾರ ಕಮ್ಮಿ ಆಗಿಬಿಟ್ಟಿದೆ. ಇದು ಚಿಕ್ಕಿ, ನಮ್ಮ ಚಿಕ್ಕಿ ಅಲ್ಲ, ನಮ್ಮ ಚಿಕ್ಕಿ ಮನೆಯಲ್ಲಿದ್ದಾರೆ. ಈ ಚಿಕ್ಕಿಯಲ್ಲಿ ತುಂಬ ವೆರೈಟೀಸ್ ಇದೆ ಅಂತ ನಮ್ಮಮ್ಮ ಕಲಿಸಿದ್ದಾರೆ. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ನಾವು ಪ್ರೀತಿಯಿಂದ ಕಲಿಸಿದ್ದಾರೆ ಅಲ್ಲ, ಅದಕ್ಕೆ ತಿಂದು ಇದು ಹೆಂಗಿದೆ ಅಂತ ಹೇಳ್ತೀನಿ ನಾನು. ಇದರಲ್ಲಿ ಜಿಂಜರ್ ಇದೆ, ಹನಿ ಇದೆ, ಆಮೇಲೆ ಗಾವಾ ಇದೆ, ಜಾಕ್ ಫ್ರೂಟ್ ಇದೆ. ನಾನು ಕೇಳ್ದಲ್ಲಿರೋದು ಅಥವಾ ಅನ್ಕೊಳ್ದಲ್ಲಿರೋದು ಎಲ್ಲ ಫ್ಲೇವರ್ಸ್ ಇದೆ. ಚಾಕ್ಲೇಟ್ ಇದೆ ಅಂತ ಇದರಲ್ಲಿ. ಹೆಂಗೆ ಏನು ಅಂತ ನನಗೂ ಗೊತ್ತಲ್ಲ.
ನಾನು ಒಬ್ಬಳೇ ಇದನ್ನು ನಿಜವಾಗ್ಲೂ ಖಾಲಿ ಮಾಡಲ್ಲ, ಎಲ್ಲ ಟೇಸ್ಟ್ ಮಾಡಿ ನನ್ನ ಫ್ರೆಂಡ್ಸಿಗೆ ಕೊಡ್ತೀನಿ ಅನ್ಸುತ್ತೆ. ಉಪ್ಪಿನಕಾಯಿ ಇನ್ನೂ ತೆಗೆದು ನೋಡಿಲ್ಲ, ಅದನ್ನು ಸೂಪರ್ ತರಿಸಿದ್ದೀನಿ ಇದು ಒಂದು. ಸೊ ರೀಸೆಂಟಾಗಿ ನಮಗೆ ಒಂದು ಇವೆಂಟ್ ಇತ್ತು ಬೋಟ್ ಪ್ರಾಮ್ ಅಂತ, ಅದಕ್ಕೆ ಶಾಪಿಂಗ್ ಹೋದಾಗ ನನಗೆ ರಿಯಲೈಸ್ ಆಗಿದ್ದು ಇಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು ನನಗೆ. ಪ್ರಾಬ್ಲಿ ಫುಲ್ ಟೈಮ್ ಸಿಕ್ಕಿದಾಗ ಡಬಲ್ ಅನ್ಸುತ್ತೇನೋ, ಡಿಪೆಂಡ್ಸ್ ಆನ್ ದಿ ಡಿಸೈನ್ ಮತ್ತು ಹೆಂಗಿದೆ ಅಂತ. ನಮ್ಮ ಊರಲ್ಲಿ 500-600ಗೆ ಸಿಗೋದೆಲ್ಲ ಇಲ್ಲಿ ಆಲ್ಮೋಸ್ಟ್ 2000+ ಇತ್ತು ಪ್ರೈಸು. ನನಗೆ ತೊಗೋಬೇಕು ಅಷ್ಟು ಕೊಟ್ಟು ಅಂತ ಅನಿಸ್ಲಿಲ್ಲ. ಸೊ ಹೆಂಗೂ ಕೊರಿಯರ್ ಬರ್ತಿತ್ತಲ್ಲ, ನನ್ನ ಗ್ರ್ಯಾಜುಯೇಷನ್ ಡ್ರೆಸ್ಸಿಗೆ ಇದು ಹಾಕೋಣ ಅಂತ ತರಿಸ್ಕೊಂಡಿದ್ದೀನಿ. ಹಿಂಗೆ ಕಾಣ್ತೀನಿ ನೋಡೋಣ. ಶಂಕರಪೋಳಿ, ಆಮೇಲೆ ಇದು ಇಡಗುಂಜಿ ಗಣೇಶನ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಸ್ವೀಟ್ ಥರ ಅವಲಕ್ಕಿ, ಅದು ಮನೇಲಿ ಮಾಡಿರೋದು. ಗೋಟಿ ಚೊಕೋಪಾಯ್, ನಾನು ಹೇಳಿಲ್ವಾ ಇದನ್ನೆಲ್ಲ ಬಿಡೋಕ್ಕಾಗೋದಾ ಸ್ವೀಟ್ಸ್ನ, ತಿಂತಾ ಇರಬೇಕಷ್ಟೆ, ಅದೇ ಸ್ವಲ್ಪ ತಿಂದು. ಇದು ನೋಡಿದ್ರೆ ನಾನು ನನ್ನ ತಮ್ಮ ಇಬ್ರು ಜಗಳ ಆಡ್ತಾ ಇದ್ವಿ. ಇಬ್ರಿಗೂ ಸಪ್ರೇಟ್ ಒಂದು ಪ್ಯಾಕ್ ಕೊಡಿಸ್ಬಿಡ್ತಿದ್ರು. ಅದರಲ್ಲಿ ಕೆಲವೊಂದ್ಸರಿ ಅವ್ನು ಬೇಗ ತಿನ್ಬಿಟ್ಟು ನಾನ್ರಲ್ಲಿ ಎತ್ಕೊಂಡ್ಬಿಡ್ತಿದ್ದ, ಅದೆಲ್ಲ ನೆನಪಾಗುತ್ತೆ. ದಿನ ಒಂದು ಶೇಪ್ ಇರುತ್ತೆ ಆಯ್ತಾ, ಅದೆಲ್ಲ ನೋಡಿದಾಗ ಫುಲ್ ಖುಷಿ ಆಗ್ತಿತ್ತು, ಕ್ಯೂರಿಯಸ್ ಆಗಿರ್ತಿತ್ತು. ನಾನು ಮೂನ್ ತಿಂತಾ ಇದ್ದೀನಿ, ನಾನು ಇದು ತಿಂತಾ ಇದ್ದೀನಿ ಅಂತ. ನಂಗೆ ಅನ್ಸುತ್ತೆ ರಿಸೋರ್ಸ್ ಎಷ್ಟು ಕಮ್ಮಿ ಇರುತ್ತಲ್ಲ ನಾವು ಅಷ್ಟು ಖುಷಿಯಾಗಿರ್ತೀವಿ. ಎಕ್ಸಾಂಪಲ್ ತೊಗೊಳ್ಳಿ, ನಾವು ಚಿಕ್ಕವರಿರುವಾಗ ನಮಗೇನು ಗೊತ್ತಿರುತ್ತೆ, ನಮ್ಮ ಸುತ್ತ ಇರೋದು ಅಷ್ಟೇ ಪ್ರಪಂಚ ಗೊತ್ತಿರುತ್ತೆ. ಚಿಕ್ಕದು ನೋಡಿದ್ರೆ ನಮಗೆ ಕ್ಯೂರಿಯಸ್ ಆಗುತ್ತೆ. ಜಸ್ಟ್ ಇದನ್ನೇ ಎಕ್ಸಾಂಪಲ್ ತೊಗೊಳ್ಳಿ. ಇವಾಗ ನನಗೆ ಅನ್ಸ್ಬೋದು ನನಗೆ ಹಳೇದು ನೆನಪಾಗ್ಬೋದು, ಆದರೆ ಇದಕ್ಕಿಂತ ಜಾಸ್ತಿ ಖುಷಿ ಇರೋದಿರುತ್ತೆ ನಮಗೆ. ಯಾವಾಗ ಸ್ವಲ್ಪ ದೊಡ್ಡವರಾಗ್ತಾ ಫೋನ್ ತೊಗೊಳ್ಳೋದಾಗಲಿ, ಅಥವಾ ಈ ಬ್ರ್ಯಾಂಡ್ ಬಟ್ಟೆ, ಈ ಬ್ರ್ಯಾಂಡ್ ಶೂ ಆಗಲಿ, ಅಥವಾ ಈ ಥರ ಕಾರು, ಈ ಥರ ಗಾಡಿ, ಅದೆಲ್ಲ ನಮ್ಗೆ ರಿಸೋರ್ಸ್ ಗೊತ್ತಾಗ್ತಾ ಜಾಸ್ತಿ ಆಸೆ ಆಗ್ತಾ ಹೋಗುತ್ತೆ. ಆಮೇಲೆ ನಮಗೆ ಸಿಕ್ಕಿರುತ್ತಲ್ಲ ಅದರಲ್ಲಿ ಖುಷಿನೇ ಇರಲ್ಲ ಅನಿಸುತ್ತೆ. ಅದಕ್ಕೆ ಚಿಕ್ಕ ಮಕ್ಕಳು ಜಾಸ್ತಿ ಖುಷಿಯಾಗಿರ್ತಾರೆ, ಏನು ಕೊಟ್ಟರು ಏನಿದ್ರು ಕ್ಯೂರಿಯಸ್ ಆಗಿ ಅವರಿಗೆ ಖುಷಿ ಜಾಸ್ತಿ ಇರುತ್ತೆ ಅನಿಸುತ್ತೆ. ನಾವು ದೊಡ್ಡವರು ಚಿಕ್ಕ ವಿಷಯನೂ ಕಾಂಪ್ಲಿಕೇಟ್ ಮಾಡ್ಕೋಬೋದು ಅನಿಸುತ್ತೆ. ಆಮೇಲೆ ಇದು ನನಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ ನನ್ನ ತಮ್ಮನ ಮೇಲೆ. ನಾನೇನು ಹೇಳಿದೆ ಅವನೇನೋ ಕೊಟ್ಟು ಕಳಿಸಿದ್ದಾನೆ. ಸೊ ಈ ಥರ ಸ್ಟಿಕ್ಸ್ ಬರುತ್ತಲ್ಲ, ಇದು ಚಾಕ್ಲೇಟ್ನ ಡಿಪ್ ಮಾಡ್ಕೊಂಡು ತಿನ್ನೋದು, ಇದರಲ್ಲಿ ಚಿಕ್ಕದು ಬರುತ್ತೆ. ನಾನು ಒಂದು 4-5 ಕೊಟ್ಟು ಕಳ್ಸಂದೆ, ಇದು ಒಂದೇ ಒಂದು ಕಳಿಸಿದ್ದಾನೆ. ಮುಂಚೆ ಎಲ್ಲ ಗರುಡ ವೇಗಾಲಿ ಕೊರಿಯರ್ ತರಿಸ್ಕೊತಿದ್ದು. ಈ ಸರಿ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು. 1200-1100 ಏನೋ ಹೇಳಿದ್ದು 1 kgಗೆ, ವಿಚ್ ಈಸ್ ಎ ಲಾಟ್. ಅದ್ರ ಬದಲು ಇಲ್ಲೇ ಎಲ್ಲನೂ ತೊಗೊಬೋದು ಅಂತ ಅನಿಸ್ತು. ಆಮೇಲೆ ಇನ್ನೊಂದೇನೆಂದರೆ, ಇವಾಗ ಯಾರ್ಯಾರಿಗೆ ಕೊರಿಯರ್ ಬರುತ್ತಲ್ಲ US-ಗೆ ಹೊಸ ರೂಲ್ಸ್ ಮಾಡಿದ್ದಾರೆ. ನೀವು ದುಡ್ಡು ಕೊಟ್ಬಿಟ್ಟು ತೊಗೊಬೇಕಾಗತ್ತೆ. ಸೊ ಎಷ್ಟು ದುಡ್ಡು ಕೊಡಬೇಕು ಅಂದರೆ ನಿಮ್ಗೆ ಎಷ್ಟು kgs ಬರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಕೆಲವೊಬ್ರಿಗೆ ಪೇ ಮಾಡಬೇಕಂತ ಬಂದಿದೆ, ಇನ್ನು ಕೆಲವೊಬ್ರಿಗೆ ಏನೂ ಬಂದಿಲ್ಲ. ನನಗೆ ಬಂದಿಲ್ಲ, ನನ್ನ ಅದರಷ್ಟಕ್ಕೆ ಬಂದಿಲ್ಲ. ಇಲ್ಲಾಂದರೆ ಅದು ಒಂದು $25-30 ಕೊಡಬೇಕಿತ್ತು. ಸೊ ಮಿನಿಮಮ್ $25 ಅಂತ ಹೇಳ್ತಾರೆ. ಬಂದರೆ ಬರ್ಬೋದು, ಇಲ್ಲಾಂದರೆ ಇಲ್ಲ ಅನ್ನೋ ಥರ. ಸೊ ಗರುಡ ವೇಗ ಅವ್ರು ಹೇಳಿದ್ರು ಆಲ್ಮೋಸ್ಟ್ ಎಲ್ರಿಗೂ ಬಂದಿದೆ, ಬರ್ಬೋದು, ನೀವು ಕೊಟ್ಟೆ ತೊಗೊಬೇಕಾಗುತ್ತೆ ಅಂತ. ಸೊ ಇನ್ನೊಂದು ಹೋಗಿದ್ದು ಈ ಸರಿ CC ಫೆಕ್ಸ್ ಅಂತ. ಸೊ ಇವರು ನಮಗೆ 920 ರೂಪೀಸ್ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಎಲ್ಲನೂ ಸೇರಿ 920 ರೂಪೀಸ್ ಪರ್ kg ಆಗಿದ್ದು. ಸೊ ಹೋಗ್ತಾ ಪ್ರೈಸ್ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ, ಕನ್ಸಿಡರಿಂಗ್ ಆಲ್ ದಿ ಥಿಂಗ್ಸ್ ದಟ್ ಗೋಯಿಂಗ್ ವರ್ಡ್. ಸೊ ಅವಶ್ಯಕತೆ ಇದ್ದರೆ ಮಾತ್ರ ತರಿಸ್ಕೊಬೇಕು, ಇಲ್ಲ ಸುಮ್ಮನೆ ಎಲ್ಲ ತರಿಸ್ಕೋಬಾರ್ದು. ನಾನು ಬರೀ ಬಟ್ಟೆ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು, ಬಟ್ ಅದ್ರ ಜೊತೆಗೆ ಸ್ವಲ್ಪ ಆ್ಯಡ್ ಆನ್ ಆಗಿದೆ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು, ದೊಡ್ಡವರಾಗಬಾರ್ದು.